ಸ್ನೇಹಿತರೆ ನಮಸ್ಕಾರ. ವೀಕೆಂಡ್ ಬಂತು ಅಂದರೆ ಸಾಕು, ಆಫೀಸ್ ಟೆನ್ಷನ್, ಬಾಸ್ ಕೊಡೋ ಕಾಟ ಎಲ್ಲ ಮರೆತು ಎಲ್ಲಾದರೂ ದೂರ ಲಾಂಗ್ ಡ್ರೈವ್ ಹೋಗಬೇಕು ಅಂತ ಪ್ಲಾನ್ ಮಾಡ್ತೀರಾ? ಹಾಗಿದ್ರೆ ನೀವು ಕೂರ್ಗ್ ಅಥವಾ ಊಟಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ನಮ್ಮ ಬೆಂಗಳೂರಿನ ದಕ್ಷಿಣ ದಿಕ್ಕಿಗೆ ಕೇವಲ 22 ಕಿಲೋಮೀಟರ್ ಬಂದರೆ ಸಾಕು, ಕಾಂಕ್ರೀಟ್ ಬಿಲ್ಡಿಂಗ್ಗಳ ಮಾಯಾಲೋಕ ಮಾಯವಾಗಿ ಹಚ್ಚ ಹಸಿರು ಕಾಡಿನ ಸಾಮ್ರಾಜ್ಯ ಶುರುವಾಗುತ್ತೆ. ಅದೇ ನಮ್ಮ ಹೆಮ್ಮೆಯ ಬನ್ನೇರುಘಟ್ಟದಲ್ಲಿ. ಇಲ್ಲಿನ ಗಾಳಿಲಿ ಪ್ಯೂರ್ ಆಕ್ಸಿಜನ್ ಇದೆ. ಮರಗಳ ಎಲೆ ಅಲ್ಲಾಡೋ ಶಬ್ದದಲ್ಲಿ ಒಂದು ಸಂಗೀತ ಇದೆ. ಸಿಟಿ ಲೈಫ್ನ ಜಂಜಾಟ, ಧೂಳು ಮತ್ತು ಶಬ್ದ ಮಾಲಿನ್ಯದಿಂದ ತಪ್ಪಿಸ್ಕೊಳ್ಳಲು ಇರೋ ಪರ್ಫೆಕ್ಟ್ ಆದ ಎಸ್ಕ್ಯೂಪ್ ಸ್ಪಾಟ್ ಅಂದರೆ ಇದೆ ನೋಡಿ. ಬನ್ನಿ ಇವತ್ತು ಬನ್ನೇರುಘಟ್ಟದ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಇತಿಹಾಸದ ಡೇರಿ. ಬನ್ನೇರುಘಟ್ಟ ಅಂದರೆ ನೀವು ಬರೀ ಪ್ರಾಣಿಗಳನ್ನು ಕೂಡ ಹಾಕಿರೋ ಒಂದು ಸಾಧಾರಣ ಝೂ ಅಂದ್ಕೊಂಡ್ರೆ ಅದು ಖಂಡಿತ ತಪ್ಪು. ಈ ಜಾಗಕ್ಕೆ ಸಾವಿರಾರು ವರ್ಷಗಳ ರೋಚಕ ಇತಿಹಾಸ ಇದೆ. ಇಲ್ಲಿನ ದೊಡ್ಡ ದೊಡ್ಡ ಗ್ರಾನೈಟ್ ಬಂಡೆಗಳು ಭೂಮಿ ಹುಟ್ಟಿದಾಗಿನಿಂದ ಇವೆ ಅಂತಾರೆ. ಇವಕ್ಕೆ ಜಿಯಾಲಾಜಿಕಲ್ ಆಗಿ ತುಂಬ ಬೆಲೆ ಇದೆ. ಭೌಗೋಳಿಕವಾಗಿ ಇದು ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳನ್ನು ಸೇರಿಸೋ ಒಂದು ನೈಸರ್ಗಿಕ ಸೇತುವೆ ಇದ್ದ ಹಾಗೆ. ಇದನ್ನು ಎಲಿಫ್ಯಾಂಟ್ ಕಾರಿಡಾರ್ ಅಂತ ಕರೀತಾರೆ. ಅಂದರೆ ಆನೆಗಳು ಒಂದು ಕಾಡಿನಿಂದ ಇನ್ನೊಂದು ಕಾಡಿಗೆ ಹೋಗೋಕೆ ಬಳಸೋ ನ್ಯಾಚುರಲ್ ಹೈವೇ ಇದು. ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ಕಾಲದಲ್ಲೂ ಈ ಕಾಡು ಪ್ರಸಿದ್ಧವಾಗಿತ್ತು. ಒಂದು ಕಾಲದಲ್ಲಿ ರಾಜರು ಇಲ್ಲಿ ಭೇಟಿಯಾಡಲು ಬರ್ತಿದ್ರು. ಈಗ ನಾವು ಶೂಟಿಂಗ್ ಮಾಡೋಕೆ ಬರ್ತೀವಿ. ಕಾಲ ಬದಲಾಗಿದೆ, ಮನುಷ್ಯರು ಬದಲಾಗಿದ್ದಾರೆ, ಆದರೆ ಇಲ್ಲಿನ ಕಾಡಿನ ಗತ್ತು ಮತ್ತು ಗಾಂಭೀರ್ಯ ಮಾತ್ರ ಹಾಗೇ ಇದೆ. ಡಿವೈನ್ ವೈಬ್ಸ್. ಕಾಡಿನ ಮಧ್ಯೆ ದೈವ ದರ್ಶನ ಮಾಡೋ ಮಚ್ಚಾನೆ ಬೇರೆ ಗುರು. ಅದರಲ್ಲೂ ಇಲ್ಲಿನ ಶಾಂತ ವಾತಾವರಣದಲ್ಲಿ ಮನಸ್ಸಿಗೆ ಸಿಗೋ ನೆಮ್ಮದಿನೇ ಬೇರೆ. ಇಲ್ಲಿನ ಪ್ರಮುಖ ಆಕರ್ಷಣೆ ಅಂದರೆ ಚಂಪಕಧಾಮ ಸ್ವಾಮಿ ದೇವಸ್ಥಾನ. ಇದು ನಿನ್ನೆ ಮೊನ್ನೆ ಕಟ್ಟಿದ್ದಲ್ಲ. ಸುಮಾರು 12ನೇ ಶತಮಾನದಲ್ಲಿ ಚೋಳರು ಮತ್ತು ಹೊಯ್ಸಳರು ಕಟ್ಟಿಸಿದ ಅದ್ಭುತವಾದ ದೇವಸ್ಥಾನ ಇದು. ಇಲ್ಲಿ ವಿಷ್ಣುವನ್ನ ಮತ್ತು ಲಕ್ಷ್ಮೀ ದೇವಿಯನ್ನ ಅತ್ಯಂತ ಭಕ್ತಿಯಿಂದ ಪೂಜಿಸ್ತಾರೆ. ಆದರೆ ರಿಯಲ್ ಅಡ್ವೆಂಚರ್ ಇರೋದು ಇದರ ಹಿಂದಿರೋ ಬೆಟ್ಟದಲ್ಲಿ. ನೀವು ಮೆಟ್ಟಿಲು ಹತ್ತ ಮೇಲೆ ಹೋದರೆ ನರಸಿಂಹಸ್ವಾಮಿ ದರ್ಶನ ಸಿಗುತ್ತೆ. ಅಲ್ಲಿರೋ ಸುವರ್ಣಮುಖಿ ಕಲ್ಯಾಣಿಯ ನೀರು ಎಷ್ಟೇ ಬರಗಾಲ ಬಂದರೂ ಬತ್ತೋದಿಲ್ವಂತೆ. ಇದೊಂದು ಪವಾಡನೇ ಸರಿ. ಆ ತೀರ್ಥದಲ್ಲಿ ಔಷಧೀಯ ಗುಣಗಳಿವೆ. ಸ್ನಾನ ಮಾಡಿದ್ರೆ ರೋಗ ವಾಸಿಯಾಗುತ್ತೆ ಅಂತ ಇಲ್ಲಿನ ಲೋಕಲ್ ಜನ ನಂಬ್ತಾರೆ. ಬೆಟ್ಟದ ತುದಿಯಲ್ಲಿ ಕೂತು ತಣ್ಣನೆಯ ಗಾಳಿ ಸವಿಯುತ್ತಾ ಕೆಳಗಿರೋ ಹಸಿರು ಕಾಡನ್ನು ನೋಡಿದ್ರೆ ಸಿಗೋ ಆ ಖುಷಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ರೋಮಾಂಚಕ ಸಫಾರಿ ಮತ್ತು ನೇಚರ್. ಈಗ ಬನ್ನಿ ಎದೆ ಝಲ್ ಅನ್ಸೋ ಮ್ಯಾಟರ್ಗೆ ಹೋಗೋಣ. ಅದೇ ಗ್ರ್ಯಾಂಡ್ ಸಫಾರಿ. ಇಲ್ಲಿ ಸೀನ್ ಉಲ್ಟಾ ಇರುತ್ತೆ. ನೀವು ಜೈಲಲ್ಲಿರೋ ಹಾಗೆ ಒಳಗಿರ್ತೀರಾ, ಆಚೆ ಹುಲಿರಾಯ ರಾಜರೋಷವಾಗಿ ದರ್ಪದಿಂದ ವಾಕ್ ಮಾಡ್ತಿರ್ತಾನೆ. ನಮ್ಮ ಬೆಂಗಳೂರಿನಲ್ಲಿ ಅಪರೂಪವಾದ ಬಿಳಿ ಹುಲಿ, ಸಿಂಹ, ಮರ ಏರೋ ಸೊಮಾರಿ ಕರಡಿಗಳನ್ನು ಒಟ್ಟಿಗೆ ಒಂದೇ ಕಡೆ ನೋಡೋಕೆ ಇದೊಂದೇ ಜಾಗ. ಲಕ್ಕಿದ್ರೆ ಆನೆಗಳ ಹಿಂಡು ಕೂಡ ದಾರಿಲಿ ಅಡ್ಡ ಬಂದು ನಿಲ್ಬಹುದು. ಆಗಾಗೋ ಥ್ರಿಲ್ ಬೇರೆ ಲೆವೆಲ್. ಇನ್ನು ಇಲ್ಲಿರೋ ಬಟರ್ಫ್ಲೈ ಪಾರ್ಕ್ ಅಂತೂ ಅದ್ಭುತ. ಒಂದು ದೊಡ್ಡ ಗುಮ್ಮಟದ ಒಳಗೆ ಆರ್ಟಿಫಿಷಿಯಲ್ ಫಾರೆಸ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ಟೆಂಪರೇಚರ್ ಮೇಂಟೈನ್ ಮಾಡ್ತಾರೆ. ಅಲ್ಲಿ ಸಾವಿರಾರು ಬಣ್ಣ ಬಣ್ಣದ ಚಿಟ್ಟೆಗಳು ಹಾರಾಡ್ತಿದ್ರೆ ಯಾವುದೋ ಫೇರಿ ಟೇಲ್ ಪ್ರಪಂಚಕ್ಕೆ ಬಂದ ಹಾಗೆ ಭಾಸವಾಗುತ್ತೆ. ಮಕ್ಕಳನ್ನು ಕರ್ಕೊಂಡು ಬಂದರೆ ಅವರು ವಾಪಸ್ ಮನೆಗೆ ಬರೋಕೆ ಒಪ್ಪೋದೇ ಇಲ್ಲ. ಅಷ್ಟು ಕಲರ್ಫುಲ್ ಆಗಿದೆ ಈ ಜಾಗ. ಫುಡಿ ಅಲರ್ಟ್. ಇಷ್ಟೆಲ್ಲ ಟ್ರೆಕ್ಕಿಂಗ್, ವಾಕಿಂಗ್, ಸಫಾರಿ ಮುಗಿಸಿ ಹೊಟ್ಟೆ ತಾಳ ಹಾಕಲ್ವಾ? ಹಸಿವಾದರೆ ಇಲ್ಲಿ ತುಂಬ ಜಾಗಗಳಿವೆ. ಸ್ಟ್ರೀಟ್ ಫುಡ್ ಕಿಂಗ್. ಪಾರ್ಕ್ ಎಂಟ್ರೆನ್ಸ್ ಮತ್ತು ಪಾರ್ಕಿಂಗ್ ಲಾಟ್ ಹತ್ರ ಸಿಗೋ ಮಸಾಲೆ ಸೌತೆಕಾಯಿ, ಪೈನಾಪಲ್ ಸ್ಲೈಸ್ ಮತ್ತು ಕೆಂಡದಲ್ಲಿ ಸುಟ್ಟಿರೋ ಬಿಸಿ ಬಿಸಿ ಜೋಳ ತಿನ್ನಲೇಬೇಕು. ಅದಕ್ಕೆ ಉಪ್ಪು, ಖಾರ ಮತ್ತು ನಿಂಬೆಹಣ್ಣು ಹಿಂಡ್ಕೊಡ್ತಾರೆ. ಅದರ ಸ್ಮೆಲ್ಗೆ ಬಾಯಲ್ಲಿ ನೀರು ಬರುತ್ತೆ. ಊಟದ ವ್ಯವಸ್ಥೆ. ನಿಮಗೆ ಪಕ್ಕಾ ಹೋಟೆಲ್ ಊಟ ಬೇಕು ಅಂದರೆ ಬನ್ನೇರುಘಟ್ಟ ಸರ್ಕಲ್ ಹತ್ರ ಇರೋ ಹಳೆ ಕಾಲದ ದರ್ಶಿನಿ ಹೋಟೆಲ್ಗಳಲ್ಲಿ ಬಿಸಿ ಬಿಸಿ ಇಡ್ಲಿ, ವಡೆ, ಸಾಂಬಾರು ಸಿಗುತ್ತೆ. ಅಥವಾ ಹೈವೇ ಪಕ್ಕ ಇರೋ ಡಾಬಾಗಳಲ್ಲಿ ರೊಟ್ಟಿ, ಚಿಕನ್ ಕರಿ ಅಥವಾ ರಾಗಿ ಮುದ್ದೆ, ಬಸ್ಸಾರು, ನಾಟಿ ಕೋಳಿ ಸಾರು ಊಟ ಮಾಡಿ ಹೊಟ್ಟೆ ಮತ್ತು ಮನಸ್ಸು ಎರಡೂ ತುಂಬುತ್ತೆ. ರಿಯಾಲಿಟಿ ಚೆಕ್. ಎಲ್ಲ ಓಕೆ, ಪ್ಲಾನ್ ಸೂಪರ್ ಆಗಿದೆ, ಆದರೆ ಇಲ್ಲಿಗೆ ಬರೋವಾಗ ಸ್ವಲ್ಪ ಹುಷಾರಾಗಿರಬೇಕು. ಮೇನ್ ಪ್ರಾಬ್ಲಮ್ ಅಂದರೆ ಟ್ರಾಫಿಕ್. ನೀವು ಜಯದೇವ ಫ್ಲೈಓವರ್ ಇಳಿದು ಮೀನಾಕ್ಷಿ ಮಾಲ್ ದಾಟಿ ಬನ್ನೇರುಘಟ್ಟ ತಲುಪೋದ್ರಲ್ಲಿ ಅರ್ಧ ಜೀವ ಹೋಗುತ್ತೆ. ಮೆಟ್ರೋ ಕಾಮಗಾರಿ ನಡೀತಿರೋದ್ರಿಂದ ರಸ್ತೆಗಳು ಅಲ್ಲಲ್ಲಿ ಕಿರಿದಾಗಿವೆ. ಧೂಳು ಕೂಡ ಜಾಸ್ತಿ. ಹಾಗೆ ವೀಕೆಂಡಲ್ಲಿ ಟಿಕೆಟ್ ಕೌಂಟರ್ ಹತ್ರ ಜನಸಾಗರವೇ ಇರುತ್ತೆ. ಮೈಸೂರು ದಸರಾ ಥರ ಕ್ಯೂ ಇರುತ್ತೆ. ಕ್ಯೂನಲ್ಲಿ ನಿಂತು ಸುಸ್ತಾಗೋ ಬದಲು ಸ್ಮಾರ್ಟ್ ಆಗಿ ಆನ್ಲೈನ್ ಬುಕ್ ಮಾಡಿಕೊಂಡು ರಾಜರ ಥರ ಡೈರೆಕ್ಟ್ ಎಂಟ್ರಿ ಕೊಡಿ. ಮತ್ತೆ ಮರಿಬೇಡಿ, ಪ್ರತಿ ಮಂಗಳವಾರ ಪ್ರಾಣಿಗಳಿಗೂ ವೀಕ್ಲಿ ಆಫ್ ಇರುತ್ತೆ. ಪಾರ್ಕ್ ಕ್ಲೋಸ್. ಆ ಸಿಟಿಯ ಜಂಜಾಟದಿಂದ ಬ್ರೇಕ್ ತಗೊಂಡು ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಜೊತೆ ಒಂದು ದಿನ ಹಾಯಾಗಿ ಕಳಿಯೋಕೆ ಇದಕ್ಕಿಂತ ಬೆಸ್ಟ್ ಜಾಗ ಇನ್ನೊಂದಿಲ್ಲ. ಪ್ರಕೃತಿ, ಭಕ್ತಿ ಮತ್ತು ಸಾಹಸ ಮೂರು ಒಂದೇ ಕಡೆ ಸಿಗುತ್ತೆ.
ವಿಡಿಯೋ ಇಷ್ಟ ಆಯ್ತಾ? ಬನ್ನೇರುಘಟ್ಟದಲ್ಲಿ ನಿಮ್ಮ ಫೇವ್ರೆಟ್ ಜಾಗ ಯಾವುದು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.